ಇಂದಿನ ಸಂಚಿಕೆಯಲ್ಲಿ ನಾವು ದೇವರ ಚಿತ್ತದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು, ಈಗ ದೇವರ ಚಿತ್ತ ಅಂದರೆ ಏನು ಅಂತ ಹೇಳೋದ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡು, ಆದರೆ ಇವತ್ತು ಕೂಡ ಅದನ್ನೇ ಸ್ವಲ್ಪ ಮುಂದುವರಿಸಿ ನಾವು ಹೋಗೋಣ ಪ್ರಿಯರೇ. ಹೋಗದೆ ಆದರೆ ದೇವರ ಚಿತ್ತವನ್ನು ತಿಳಿದುಕೊಳ್ಳೋದು ಹೇಗೆ ಅಂತ ಇವತ್ತು. ಅಲ್ಲಲ್ಯ, ದೇವರ ಚಿತ್ತವನ್ನು ತಿಳಿದುಕೊಳ್ಳೋದು ಹೇಗೆ? ಇನ್ನೊಂದ್ಸಲ ಹೇಳಿ, ದೇವರ ಚಿತ್ತವನ್ನು ತಿಳಿದುಕೊಳ್ಳೋದು ಹೇಗೆ? ಕಲಿಸಿಕೊಡು ಸ್ವಾಮಿ. ಆಮೇಲೆ ಆಮೇಲೆ ಇವತ್ತು ದೇವರ ಚಿತ್ತಕ್ಕಿಂತಲೇ ಮನುಷ್ಯರ ಚಿತ್ತ ಅಂದರೆ ಮನುಷ್ಯನ ಇಷ್ಟಕ್ಕೆ ಜನ ಇಷ್ಟಪಡ್ತಾರೆ. ಇವತ್ತು ನಾನು ಆಸ್ತಿ ಮಾಡಿದ್ದೀನಿ, ಅಂತಸ್ತು ಮಾಡಿದ್ದೀನಿ, ನನ್ನ ಯಾರಯ್ಯ ಕೇಳಲಿಕ್ಕಿದ್ದಾರೆ, ನಾನು ಹೆಂಗಿದ್ದೀನಿ, ಬರೀ ನಾನು ಹೇಳ್ದಂಗೆ ನಡಿಬೇಕು, ನಾನು ಮಾಡ್ದಂಗೆ ನಡಿಬೇಕು ಅಂತೇಳಿ. ಅಲ್ಲಲ್ಲಿಯ ಅದು ಯಾವತ್ತೂ ಕೂಡ ಇರಬಾರ್ದು ಪ್ರಿಯರೇ. ನಾನತ್ವ ಸಾಯ್ಬೇಕು, ಎಲ್ಲ ಪರಲೋಕದ ದೇವರಿಗೆ ನಾವು ಗೌರವ ಕೊಡಬೇಕು. ಅಲ್ಲಲ್ಲಿಯ ಹಾಗಾದರೆ ಇಲ್ಲಿ ಕೆಲವೊಂದು ದಡ್ಡರು ಮತ್ತು ಮೂರ್ಖರ ಕಥೆಗಳನ್ನು ನಾವು ನೋಡಿ ಮುಂದಕ್ಕೆ ಹೋಗೋಣ. ಅಲ್ಲಲ್ಲಿಯ ಯಾಕೋಬ 4ನೇ ಅಧ್ಯಾಯ 13ರಿಂದ 17. ಯಾಕೋಬ 4ನೇ ಅಧ್ಯಾಯ 13ರಿಂದ 17 ನೋಡಿ. ಈ ಜನಗಳು ಯಾವ ರೀತಿ ಇದ್ದಾರೆ ಅಂತ ಹೇಳಿ ಯಾಕೋಬ 4ರಿಂದ 13 ವಾಕ್ಯ ಓದು ಮಕ್ಕಳ ಜೋರಾಗಿ. ಈ ಹೊತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ ಒಂದು ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ. ಆದ್ದರಿಂದ ನೀವು ಅಂತ ಮಾತ್ರಕ್ಕೆ ಬಿಟ್ಟು ದೇವರ ಚಿತ್ತವಾದರೆ ನಾವು ಯಾಕೆ ಆದುದರಿಂದ ನೀವು ಅಂತ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಹೀಗೆ ಹೇಳುವುದೇ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ. ಅಂತ ಹೊಗಳಿಕೆ ಎಲ್ಲ ಕೆಟ್ಟದ್ದೇ. ಹೀಗಿರುವುದರಿಂದ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೊಳಗಾಗಿದ್ದಾನೆ. ಈಗ ಬನ್ನಿ ವಾಕ್ಯಕ್ಕೆ. ಈಗ ಬಹಳ ಚೆನ್ನಾಗಿದೆ ಈ ವಾಕ್ಯ ನೋಡ್ಕೊಳ್ಳಿ. 13ನೇ ವಾಕ್ಯ ನಾನು ಚೆನ್ನಾಗಿ ಓದ್ತೀನಿ. ಇವತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ 1 ವರ್ಷ ಇದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುವುದೋ ನಿಮಗೆ ತಿಳಿಯೋದು. ಮೊನ್ನೆ ತಾನೇ ಅಹಮದಾಬಾದಿಗೆ ಅವರು ಓದಲಿಕ್ಕೆ ಅಂತ ಹೋದ್ರು ಅಥವಾ ಏನಕ್ಕೆ ಹೋದ್ರು ಅದು ನಮಗೆ ಬೇಡ, ಲಂಡನ್ನಿಗೆ ಅಂತ ಪ್ರಯಾಣ ಬೆಳೆಸಿ ಇಂಡಿಯಾದಿಂದ ಏನಾಯಿತು ಫಾರಿನಿಗೆ ಹೋಗ್ಲಿಕ್ಕೆ ಹೊರಟರು. ಅವರಿಗೆ ನಾಳೆ ಏನಾಗುತ್ತೋ ಬೇಡ, ಆ ಕ್ಷಣದಲ್ಲೇ ಏನಾಗ್ತದೆ ಅವ್ರಿಗೆ ಗೊತ್ತಿರಲಿಲ್ಲ. ಅಲ್ಲಲ್ಲಿಯ ಆ ಕ್ಷಣದಲ್ಲಿ ಅವ್ರಿಗೆ ಏನಾಗ್ತದೆ ಗೊತ್ತಿರಲಿಲ್ಲ ಪ್ರಿಯರೇ. ಅಲ್ಲಿ ಏನಾಯಿತು ನೋಡಿ. ಈ ಹೊತ್ತು ಇದಕ್ಕೋಸ್ಕರ ನೀವು ವಾಕ್ಯನ ದೇವರ ಕೃಪೆ ದೇವತನ ಪ್ರಾರ್ಥನೆ ಹೋದಾಗ ದೇವರು ಕೊಟ್ಟಂಥ ವಾಕ್ಯ ಅದೇನೆ. ಇವತ್ತು ಇಲ್ಲವೇ ನಾಳೆ ಪಟ್ಟಣಕ್ಕೆ ಹೋಗಿ 1 ವರ್ಷ ಇದ್ದು ಸಂಪಾದನೆ ಮಾಡಿ ಬರ್ತೀನಿ. ಇವತ್ತು ನಿಮ್ಮ ಮಕ್ಕಳನ್ನು ದಯವಿಟ್ಟು ಇಂಡಿಯಾದಲ್ಲೇ ಬೇಕಾದಷ್ಟು ಕೆಲಸ ಇದೆ. ಫಾರಿನಿಗೆ ಕಳಿಸಿದ್ರೆ ಮಾತ್ರ ಕೆಲಸ ಅಲ್ಲ, ಬದುಕಲಿಗೆ ಇಂಡಿಯಾದಲ್ಲೂ ಕೆಲಸ ಇದೆ. ಇವತ್ತು ಏನಾಗ್ತದೆ ಗೊತ್ತಾ, ಫಾರಿನಿಗೆ ಕಳಿಸ್ತಾ ಇದ್ದೀನಿ, ನನ್ನ ಮಗ ಫಾರಿನಲ್ಲಿ, ನನ್ನ ಮಗಳು ಫಾರಿನಲ್ಲಿ ಇದ್ದಾರೆ, ಸಂತೋಷ ಹೋಗಲಿ, ಬೇಡ ತಿಳಿದಿಲ್ಲ. ಆದರೆ ನಾಳೆ ಏನಾಗ್ತದೆ ಗೊತ್ತಿಲ್ಲ. ನಾಳೆ ಏನಾದರೂ ಆಗ್ಬಿಟ್ರೆ ನಾವೆಲ್ಲ ಒಟ್ಟಿಗೆ ಇದ್ದರೆ ನಾವು ಮುಖನಾದರೂ ನೋಡ್ಬೋದು. ದೂರದಲ್ಲಿ ಇದ್ದರೆ ಅವ್ರ ಮುಖನೂ ನೋಡೋಕ್ಕಾದ್ರೆ ಅಲ್ಲೇ ಊತ ಹಾಕ್ಬಿಡ್ತಾರೆ, ಅಲ್ಲೇ ಸಾಯಿಸಾಕ್ಬಿಡ್ತಾರೆ. ನಿಜ ನಿಜ ತಾನೆ? ಯೋಚನೆ ಮಾಡಿ ನೋಡಿ, ಎಷ್ಟೊಂದು ದುಃಖಕರವಾದ ಸಂಗತಿ ಇದ್ರೆ. ಮೊನ್ನೆ ಅವರು ಹೋಗುವಾಗ ಇಲ್ಲಿ ಬರ್ತಿದ್ದಾರೆ, ನಾಳೆ ಏನಾಗ್ತಾ ಗೊತ್ತಿಲ್ಲ ಅಂತೇಳಿ. ನಾನು ಹೇಳ್ತಾ ಇದ್ದೀನಿ, ನಾಳೆ ಅಲ್ಲಿರಲಿ, ಕ್ಷಣದಲ್ಲೇ ಏನಾಗ್ತಾ ಗೊತ್ತಿಲ್ಲ, ಕ್ಷಣದಲ್ಲೇ ಏನಾಗ್ತಾ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ಯಾಕ್ರಿ ಆ ಸಂಪಾದನೆ ಮಾಡ್ತೀನಿ, ಈ ಸಂಪಾದನೆ ಮಾಡ್ತೀನಿ, ಅಲ್ಲಿಗೆ ಹೋದ್ರೆ ದುಡ್ಡು ಆಗ್ಬಿಡುತ್ತೆ, ಇಲ್ಲಿಗೆ ಹೋದ್ರೆ ದುಡ್ಡು ಆಗ್ಬಿಡುತ್ತೆ. ರೀ, ನೀವು ಪ್ರಾರ್ಥನೆ ಮಾಡೋದ್ರೆ ಇರೋ ಜಾಗದಲ್ಲೇ ದೇವರು ಒದಗಿಸಲಿಕ್ಕೆ ಶಕ್ತನಾಗಿದ್ದಾರೆ. ಇರೋ ಜಾಗದಲ್ಲೇ ದೇವರು ಶಕ್ತನಾಗ್ತಾನೆ, ಗೊತ್ತಾ? ಕೊಡ್ಲಿಕ್ಕೆ ದೇವ್ರ ಶಕ್ತಿ ಇದೆ. ಹಲ್ಲೆಲೂಯ. ನೋಡಿ, ನಾವು ಹತ್ರದಲ್ಲಿ ಇರಲಿಕ್ಕೆ ಪ್ರಯತ್ನ ಪಡೋಣ. ಸಂಸಾರ ಯಾವತ್ತು ದೂರ ಮಾಡ್ತಾ ನೋಡೋ ಅದು ಸೈತಾನ ಮಾಡೋದು. ಗಂಡ ಒಂದು ಕಡೆ ಕೆಲಸ, ಹೆಂಡತಿ ಒಂದು ಕಡೆ ಕೆಲಸ, ಮಕ್ಕಳು ಒಂಥರ ಕೆಲಸ, ಕೊನೆಗೆ ಒಂಟಿಗಳಾಗಿ ಇವತ್ತು ಮನೆಯಲ್ಲಿ ಕೂತಿರೋ ಎಷ್ಟೋ ಜನ ಇದ್ದಾರೆ. ತಪ್ಪು. ಗಂಡನೇ ಒಂದು ಕಡೆ, ಮಕ್ಕಳೇ ಒಂದು ಕಡೆ, ಹೆಂಡತಿನೇ ಒಂದು ಕಡೆ, ನೋಡಿದ್ರೆ ಕೆಲಸ 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 ಕೆಲಸ. ನಿಜವಾಗಿ ನಾನು ಒಂದು ಹೇಳ್ತೀನಿ, ಫಾರಿನ್ಗೆ ಹೋಗುವಂಥ ವ್ಯಕ್ತಿಗಳಿಗೆ ನಾನು ಖಂಡಿಸ್ತೀನಿ. ಇಂಡಿಯಾದಲ್ಲೇ ಬೇಕಾದಷ್ಟು ಕೆಲಸಗಳಿದೆ. ಇವತ್ತು ಏನಾಗ್ತಾ ಗೊತ್ತಾ, ತಾಯಿನೇ ಬೇರೆ, ತಂದೆನೇ ಬೇರೆ. ನಿಮ್ಮ ಗಂಡ ಎಲ್ಲಿದ್ದಾರೆ? ನನ್ನ ಗಂಡ
ಅಲ್ಲಿ ಕೆಲಸದಲ್ಲಿದ್ದಾನೆ, ನೀನು ಯಾಕೆ ಹೋಗಿಲ್ಲ? ನಾನು ಇಲ್ಲಿ ನೋಡ್ಕೊಳ್ತೀನಿ. ಅಲ್ಲಿ ಗಂಡ ಇಬ್ಬರು ಪ್ರೀತಿ ಕಟ್ಟಾಯ್ತಾ, ಗಂಡ ಏನು ಮಾಡ್ತಾನೆ, ಇನ್ನೊಂದು ಸಾಮಾನು ಇಟ್ಕೊಳ್ತಾನೆ, ಇಲ್ಲಿ ಹೆಂಡತಿ ಇನ್ನೊಂದು ಸಾಮಾನು ಇಟ್ಕೊಳ್ತಾರೆ. ಯಾಕೆ? ಆ ಪ್ರೀತಿ ಯಾವಾಗ ಕಡಿಮೆ ಆಯಿತು, ನಾನು ರೋಡಲ್ಲಿ ಬರುವಾಗ ಪ್ರೇಮ ಜೊತೆ ಅದೇ ಮಾತಾಡಿದೆ, ಪ್ರೀತಿ ಕಡಿಮೆ ಆದಾಗಲೇ ಗಂಡನಿಗೆ ತಡಿಲಿಕ್ಕಾಗದೆ ಅವನು ಹಾಳಾಗ್ತಾನೆ, ಹೆಂಡತಿನ ಕೂಡ ತಡಿಲಿಕ್ಕಾಗದೆ ಹಾಳಾಗ್ತಾನೆ. ಅಲ್ಲಲ್ಲಿಯ ಗೊತ್ತಾಯ್ತಾ? ಪ್ರೈಸ್ ಲಾರ್ಡ್. ಹಾಗಾದರೆ ಇಲ್ಲಿ ಬರ್ತಿದ್ದು ಹೇಳ್ತಾರೆ, ಇವತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ 1 ವರ್ಷ ವ್ಯಾಪಾರನ ಮಾಡಿ ಲಾಭವನ್ನು ಸಂಪಾದಿಸುತ್ತೇನೆ ಅನ್ನುವರೇ ಕೇಳಿ. ನನ್ನ ಮಗನ ಅಲ್ಲಿ ಕಳಿಸ್ಬಿಟ್ರೆ ಉದ್ಧಾರ ಆಗ್ತಿತ್ತು, ಇಲ್ಲಿ ಕಳಿಸ್ಬಿಟ್ರೆ ಉದ್ಧಾರ ಆಗ್ತಿತ್ತು, ಇದನ್ನ ಹೇಳಕ್ಕೆ ಹೋಗಬೇಡಿ. ಅಲ್ಲಲ್ಲಿಯ ನಾಳೆ ನಿಮಗೆ ಏನಾಗೋದೋ ಗೊತ್ತಿಲ್ಲ. 14ನೇ ವಾಕ್ಯ, ನಿಮ್ಮ ಜೀವಮಾನವು ಎಂಥದ್ದು? ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವಂಥ ಅಬೆ ಅಂತಿದ್ದೀರಾ. ನೀವು ಅಬೇಲಿ ಅಡಿಗೆ ಮಾಡೋದು ನೋಡಿರ್ಬೋದು, ಇಡ್ಲಿ ಕಡುಬು ಇದೆಲ್ಲ ಅಬೇಲಿ ಮಾಡೋದು ಕಾಣುತ್ತೆ, ಮಣಿ 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 ಮಣಿಯಾಗಿ ಪ್ಲೇಟಲ್ಲಿ ಕಾಣ್ತದೆ. 5 ನಿಮಿಷ ಕಳೆದ ಮೇಲೆ ನೋಡಿ ಅದು ಕಾಣೋದೇ ಇಲ್ಲ. ಅಬೇ ಥರದಲ್ಲಿ ನಿಮ್ಮ ಜೀವಮಾನ ಸ್ವಲ್ಪ ಮಾತ್ರ. ಈಗ ನೋಡಿ ಅಲ್ಲಿ ಅನ್ನ ಮಾಡ್ತಿದ್ದಾರೆ, ಪ್ರೇಮಂಟಿ ಮಧ್ಯಾಹ್ನ ಕೂಟಕ್ಕೆ ಅನ್ನ ಮಾಡ್ತಿದ್ದಾರೆ, ಅಲ್ಲಿ ನೋಡಿ ಅಬೇನ ನೋಡಿ, ಎಲ್ಲ ತಿರುಗಿ ನೋಡಿ, ಪೂರ್ತಿ ನೋಡಿ, ಪೂರ್ತಿ ಕಾಣ್ತದೆ ನೋಡಿ, ಎಲ್ಲ ತಿರುಗಿ ನೋಡಿ ಬೇಗ. ನೋಡಿದ್ರಾ? ಅಬೆ ಕಣ್ಣಿಗೆ ಕಾಣ್ತದೆ, ಮೇಲ್ಗಡೆ ಹೋದಂಗೆ ಕಾಣ್ತದ? ಅಲ್ಲೇ ಪಾತ್ರದ ಹತ್ರ ಕಾಣ್ತದೆ, ಆ ಮೇಲ್ಗಡೆ ಹೋಗಿ ಅಬೆ ಕಾಣೋದಿಲ್ಲ. ಹಂಗೇನೆ ನಮ್ಮ ಜೀವಮಾನ ಕೂಡ ಕಣ್ಣಿಗೆ ಕಂಡಂಗೆ ಆಗ್ಬಿಟ್ಟು ಕಾಣದಂಗೆ ಆಗ್ಬಿಡ್ತದೆ. ಅಲ್ಲಲ್ಲಿಯ ಕಣ್ಣಿಗೆ ಕಂಡಂಗಾಗಿ ಕಾಣದೆ ಹೋಗ್ಬಿಡ್ತದೆ. ಅದಕ್ಕೋಸ್ಕರ ನೀವು ಏನು ಹೇಳ್ಬೇಕಂದ್ರೆ, ದೇವ್ರ ಚಿತ್ತ ಆದರೆ ಇಲ್ಲಿ ಬೇಡ. 15 ವಾಕ್ಯ ಓದ್ಬಿಡ್ತೀನಿ ನಾನು. ಓದಪ್ಪ, ನೀನು ಓದಪ್ಪ. ಆದುದರಿಂದ ನೀವು ಅಂತ ಮಾತನ್ನು ಬಿಟ್ಬಿಡಿ. ನಾಳೆ ಮಾಡ್ತೀನಿ, ನಾವು ಊರಿಗೆ ಹೋಗ್ಬಿಟ್ಟು ಅಷ್ಟು ಸಂಪಾದನೆ ಮಾಡ್ತೀನಿ, ಇಲ್ಲಿಗೆ ಹೋಗ್ಬಿಟ್ಟು ಹಿಂಗೆ ಮಾಡ್ತೀನಿ. ನಮ್ಮ ಸಸಿರೇಖನ ಕತೆ ಆಗಿದೆ ಹಂಗೆ. ಮೈಸೂರು ಬಿಟ್ಬಿಟ್ಟು ಹೊಲಕ್ಕೆ ಹೋಗ್ತೀನಿ, ಜಾಗ್ತೀನಿ. ನಾವು ಹೇಳೋದು ಬೇಡ 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 ಅಂತೇಳಿ. ಏಂಜಲ್ ನೋಡಿ ಇನ್ನೊಂದು ಹುಡುಗಿದ್ರು, ಅವಳಿಗೆ ಕೂಡ ನಾವು ಒಂದೇ ಅಂತ ಹೇಳೋದು, ನೀವು ಹೋಗೋದು ಬೇಡ ಅಂತೇಳಿ. ಕೊನೆಗೆ ಏಂಜಲ್ ಕೇರಳಕ್ಕೆ ಹೋಗ್ಬಿಟ್ಟು ಏನೇನೋ ಸಂಪಾದನೆ ಮಾಡೋಕೆ ಹೋಗ್ಬಿಟ್ಟು ಇರೋಷ್ಟು ಕಾಯೆಲ್ಲ ತುಂಬಿಸ್ಕೊಂಡಿದ್ದೀವಿ ಬಂದರು. ಹಾಗೆಯೇ ಸಸಿರೇಖಾ ಅಂತ ಹೇಳೋಳು ಇರೋದನ್ನ ಕಳ್ಕೊಂಡು ಈ ಕಡೆ ಬಂದರು. ಚೆನ್ನಾಗಿ ಇದ್ದವರು ಇರೋದನ್ನ ಕಳ್ಕೊಂಡು ಈ ಕಡೆ ಬಂದರು. ಹಾಗೆಯೇ ರೂತ್ ಪತ್ರಿಕೆಯಲ್ಲಿ, ರೂತರ ಪುಸ್ತಕದಲ್ಲಿ ನಹೋಮಿ ಇರ್ತಕ್ಕಂಥ ಒಬ್ಬ ಅತ್ತೆ ತನ್ನ ದೇಶನ ಬಿಟ್ಟು ಹೋಗಿ ಎಲ್ಲ ಕಳ್ಕೊಂಡು ಮಕ್ಕಳ ಕಳ್ಕೊಂಡು ಬಂದ್ಬಿಡ್ತಾಳೆ. ನಾನು ಹೇಳ ಪ್ರಿಯರೇ, ನೀವು ಸಂಪಾದನೆಗೋಸ್ಕರ ದೂರದ ಊರಿಗೆ ದೇವರ ಚಿತ್ತ ಇಲ್ಲದೇ ಹೋಗಬೇಡಿ. ಪ್ರಾರ್ಥನೆ ಮಾಡಿ ಹೋಗಿಬೇಕಿದ್ರೆ ಬೇಡದಿಲ್ಲ, ಆದರೆ ದೇವ್ರ ಚಿತ್ತ ಇಲ್ವಾ ದಮ್ಮಯ್ಯ ಅಂತ ಹೋಗಕ್ಕೆ ಹೋಗಬೇಡಿ. ಇವತ್ತು ಏನಾಗ್ತದೆ ಗೊತ್ತಾ? ನಾನು ಹಂಗೆ ವ್ಯಾಪಾರ ಮಾಡಿಬಿಡ್ತೀನಿ, ನಾನು ಅಂಗಡಿ ಇಟ್ಬಿಡ್ತೀನಿ, ನಾನು ಹೋಟ್ಲ್ ಇಟ್ಬಿಡ್ತೀನಿ, ಲಾಸ್ ಆಗ್ಬಿಟ್ಟು ಕೈ ತೊಳ್ಕೊಳ್ತೀರಾ ನೀವು. ಅಂಗಡಿ ಇಡ್ತೀರಾ, ಇಡಿ, ಪ್ರಾರ್ಥನೆ ಮಾಡ್ಬಿಟ್ಟು ಇಡಿ. ಹೋಟ್ಲ್ ಇಡ್ತೀರಾ, ಪ್ರಾರ್ಥನೆ ಮಾಡಿ ಇಡಿ. ಪ್ರಾರ್ಥನೆ ಮಾಡಿದ್ರೆ ಇವ್ರು ಇಷ್ಟಪಟ್ಟ ಪ್ರಕಾರ ಮಾಡೋದು. ಕೊನೆಗೆ ಫಾಸ್ಟ್ ನಾನು ಇಷ್ಟು ಪ್ರಾರ್ಥನೆ ಮಾಡೋದು ಯಾಕೆ ವ್ಯಾಪಾರ ಆಗ್ತಾ ಇಲ್ಲ? ನೀನು ವ್ಯಾಪಾರ ಮಾಡೋದು ದೇವ್ರಿಗೆ ಇಷ್ಟ ಇಲ್ಲ. ನಿನಗೆ ಏನು ಇಷ್ಟ ಇಲ್ಲ ಅದನ್ನು ಮಾತ್ರ ಮಾಡು. ದೇವ್ರಿಗೆ ಇಷ್ಟ ಇಲ್ಲದ ನೀನು ಮಾಡಿಬಿಟ್ಟು ದೇವ್ರ ಮೇಲೆ ಯಾಕೆ ಹೇಳ್ತೀಯಾ? ಇವತ್ತು ಸುಮಾರು ಜನಗಳ ಪ್ರಾಬ್ಲಮ್ ಅದೇ ಆಗಿದೆ. ಇಲ್ಲ ಇಲ್ಲ ಪ್ರಿಯರೇ, ದೇವ್ರನ್ನ ಕೇಳಿ, ನಾನು ಅಂಗಡಿ ಇಡಬೇಕಾ, ಹೋಟ್ಲ್ ಇಡಬೇಕಾ, ನಿನ್ನ ಮಗಳಿಗೆ ಇಂಥ ಗಂಡನೇ ಬೇಕಾ? ಪ್ರಾರ್ಥನೆ ಮಾಡಿ ಒಳ್ಳೆ ಹುಡುಗ ನೋಡಿ. ನಿಮ್ಮ ಹಟ್ಟದ ಮೇಲೆ ಯಾವುದೋ ಒಂದು ಹುಡುಗನ ಕಟ್ಬಿಡೋದು. ಕೊನೆ ಡ್ರೈವರ್ಸ್ ಕೇಸು, ಕೊನೆ ಫಾಸ್ಟರ್ನ ಏಸಂದ್ರೆ ಬಂದು ಏನಾಯಿತು ಕೇಳಕ್ಕೆ ಹೋಗಬೇಡಿ. ನಿಮ್ಮ ಮಗನಿಗೆ ಕೂಡ ದೇವರ ಚಿತ್ತ ಇರುವಂಥದ್ದನ್ನೇ ಮಾಡಿ. ನಿನ್ನ ಮಗಳಿಗೆ ಒಳ್ಳೆ ಗಂಡ ದೇವರ ಚಿತ್ತ ಇರೋ ಮಾಡಿ. ನಾನು ನನ್ನ ಮಕ್ಕಳಿಗೆ 3 ಜನಕ್ಕೂ ನಾನು ಹೇಳಿದ್ದೇ ಮಾತು, ನೋಡ್ರಪ್ಪ ನಿಮಗೆ ಇಷ್ಟ ಆಗಿರುವಂಥದ್ದು ಸೆಲೆಕ್ಷನ್ ಮಾಡಿ. ನಾವು ಸೆಲೆಕ್ಷನ್ ಮಾಡೋದಿಲ್ಲ. ಓಡೋಗ್ಬಿಡ್ಬೇಡಿ, ಓಡಿಸ್ಕೊಂಡು ಬಂದ್ಬೇಡಿ. ನಾನು ನಿಂತು ಮದುವೆ ಮಾಡಿಸ್ತೀನಿ ಅಂತೇಳಿ. ನನ್ನ ಹಿರಿ ಮಗನು ಇಂಟರ್ಗೆ ಅಷ್ಟೇ ಮ್ಯಾರೇಜ್ ಆಗಿದ್ದು, ಚೆನ್ನಾಗಿದ್ದಾರೆ, ಮುದ್ದಾದ 2 ಮಕ್ಕಳಿದ್ದಾರೆ. ಇಲ್ಲಿ ಚರ್ಚಿಗೆ ಕರ್ಕೊಂಡ್ಬಂದಿರೋ ನೀವು ನೋಡಿದ್ದೀರಾ. ಎರಡನೇದಾಗಿ ನನ್ನ 2ನೇ ಮಗಳು ಕೂಡ ನಮ್ಮ ಕಣ್ಣೆದುರುಗಡೆ ಓಡಾಡ್ತಿದ್ದ ಹುಡುಗನಿಗೆ ನಾವು ಕೊಟ್ಟು ಮದುವೆ ಮಾಡಿದ್ವು. ಇವತ್ತು ಅವರು ಚೆನ್ನಾಗಿದ್ದಾರೆ. ನನ್ನ ಕೊನೆ ಹುಡುಗನಿಗೆ ಭಾಳ ಕಷ್ಟ. ಅವನಿಗೆ ಲವ್ ಪವೆಲ್ಲ ಇಷ್ಟ ಇಲ್ಲ. ಡ್ಯಾಡಿ ನೀವು ನೋಡಿ ಮಾಡಿ, ನನಗೆ ಅದೆಲ್ಲ ಬೇಡ. ಅವನಪ್ಪ ನನಗೆ ಉಲ್ಟಾ ತಿರುಗ್ತಿದ್ದಾನೆ. ನಿನಗೆ ಇಷ್ಟ ಸೆಲೆಕ್ಷನ್ ಮಾಡ್ಕೊಳ್ಳೋದು, ನನಗೆ ಅದೆಲ್ಲ ಬೇಡ, ನೀವು ಸೆಲೆಕ್ಷನ್ ಮಾಡಿದ್ದೀರಿ. ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಅವನಿಗೋಸ್ಕರ, ಒಳ್ಳೆ ಹುಡುಗಿಗೋಸ್ಕರ. ಪ್ರಾರ್ಥನೆ ಮಾಡೋದಿಲ್ಲ, ತಪ್ಪಿಡ್ಕೋಬೇಡಪ್ಪ. ಬೆಳ್ಳಿಗಿದ್ದಾರೆ, ತೆಳ್ಳಿಗಿದ್ದಾರೆ ಮದುವೆ ಮಾಡ್ಬಿಡೋದು. ಕೊನೆಗೆ ಗೊತ್ತಾಗುತ್ತೆ ಅಲ್ಲಿ ಪ್ರಾಬ್ಲಮ್ಮು. ಲೋ ಪುಟ, ಬಂದೆ ಈಗ ನೋಡಿ ಈಗ ಮಕ್ಕಳಿಗೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್.
ದೇವರ ಚಿತ್ತ ಇಲ್ಲದೆ ಏನು ಮಾಡೋಕ್ಕಾಗಡಿ. ಈಗ ನೋಡಿ, ನೀವೇನಾದರೂ ಮಾಡಬೇಕಾದ್ರೆ ನಾಳೆ ನಾನು ಹಂಗೆ ಮಾಡ್ತೀನಿ, ನಾಳೆ ನಾನು ಹಿಂಗೆ ಸಂಪಾದನೆ ಮಾಡ್ತೀನಿ ಹೇಳೋರೆ ಸ್ವಾಮಿ ಹೇಳ್ತಾರೆ. 15ನೇ ವಾಕ್ಯ ಓದವ ಇನ್ನೊಂದ್ಸಲ. ಆದುದರಿಂದ ನೀವು ಅಂತ ಮಾತನ್ನು ಬಿಟ್ಬಿಡಿ. ನಾಳೆ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಹೇಳೋ ಮಾತನ್ನು ಬಿಟ್ಬಿಡಿ. ದೇವರ ಚಿತ್ತವಾದರೆ ನಾವು ಬದುಕಿ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ನೀವು ಹೆಂಗ್ ಹೇಳ್ಬೇಕು? ದೇವ್ರ ಚಿತ್ತ ಇದ್ರೆ ನಾಳೆ ನಾನು ಆ ಕೆಲಸ ಮಾಡ್ತೀನಿ ಈ ಕೆಲಸ ಮಾಡ್ತೀನಿ ಹೇಳಿ. ಇವತ್ತೇ ಹೇಳ್ಬಿಡ್ದು ನಾಳೆ ಇಂಥ ಕೆಲಸ ಮಾಡ್ತೀನಿ ಅಂತ ಹೇಳಿ. ರಾತ್ರಿ ಇಲ್ಲ, ಅಲ್ಲಯ್ಯ, ರಾತ್ರಿ ಹೋಯ ನಿಜ ಅಲ್ವಾ? ಅಕ್ಕಲ್ಲ ಅದೇ ಮಾತು. ಎನ್ನ ಸ್ನಾನ ಮಾಡ್ಕೊಂಡು ಬಟ್ಟನೆಲ್ಲ ಐರನ್ ಮಾಡಿ ಮಡಿಕೊಂಡು ಹೂನು ತಗೊಂಡ್ ಮಡಿಕೊಂಡು ಒಂದು 4 ವರ್ಷದ ಒಂದು ಹುಡುಗಿ ತೀರೋಯ್ತು, ಕ್ಯಾನ್ಸರ್ ಕಾಯಿಲೆಯಾಗಿ ನಮ್ಗ ಸಂಬಂಧಿಕರದಿಯ. ಇಲ್ಲಿ ಮದುವಾಗ ಬೇರೆ ಹೋಗ್ಬೇಕು ಹೊಟ್ಟು ಕೈಗೆ ಎಲ್ಲ ಬಳ ಕಟ್ಕೊಂಡು ಸ್ನಾನ ಮಾಡ್ಕೊಂಡು ಹೂನು ತಗೊಂಡ್ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಮದುವೆ ಹೋಗ್ಬೇಕು ಅಂತ ಪ್ರಯತ್ನ ಪಟ್ಕೊಂಡು ಆ ತರಕ್ ಹೋಗಿ ಹೂ ಹಾಕ್ಬಿಟ್ಬೋದು. ನೀರಿಡಿತಾ ಇದು ಮನ್ಸಿಗೆ ಹಂಗ ಅನಿಸ್ಬಿಡ್ತು ಅಂದೆ. ಇವತ್ತು 4 ವರ್ಷ ಹುಡುಗಿ ಕ್ಯಾನ್ಸರ್ ಕಾಯಿಲೆ ಏನ್ ಮಾಡಕ್ಕಾಗಲ್ಲ. ಇವತ್ತಲ್ಲ ನಾಳೆಗೆ ಅನ್ನ ತಿನ್ಬೋದು. ನಮ್ಗೆ ದೇವ್ರ ಸನ್ನಿಧಿ ಸಿಕ್ಕಲ್ಲ, ನಾವು ಬರದೇ ಏನು ಅನಿಸ್ಬಿಡ್ತು. ಅರ್ಥ ಆಗ್ತಿದ್ಯಾ? ಮದುವೆಗೆ ಹೊರಟಿದ್ರು, ಆದರೆ ಮಗು ಸತ್ತಾಗ ಮದುವೆ ಮಂಟಪಕ್ಕೆ ಹೋಗೋದು ಬಾಕಿ ಆಯ್ತು, ಕ್ಯಾನ್ಸರ್ ಕಾಯಿಲೆ ಮಗು ನೋಡೋಂಗಾಯ್ತು. ನೋಡಿ, ನಾವು ನಾಳೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಹೇಳೋಕೋಬೇಡಿ. ನಾಳೆ ನೀವು ಏನು ಕೆಲಸ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮದಿಗೆ ಒಂದು ಐಡಿಯಾ ಇರಬೇಕು. ಆದರೆ ಅದು ಮಾಡಬೇಕಾದ್ರೆ ದೇವರ ಚಿತ್ತ ಇರಬೇಕು. ಈಗ ಅಮ್ಮ ಏನು ಹೇಳಿದ್ರು, ಮಾಡಬೇಕಾದ್ರೆ ದೇವ್ರ ಚಿತ್ತ ಇರಬೇಕು. ನೀವು ನಾಳೆ ಮಾಡ್ತೀನಿ ಅಂತ ಹೇಳ್ಬೇಕಾದ್ರೆ ದಯವಿಟ್ಟು ಹೇಳ್ತೀನಿ, ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ. ದೇವರ ಚಿತ್ತವಾದರೆ ನಾವು ಬದುಕಿ ಆ ಕೆಲಸವನ್ನಾಗಲಿ ಈ ಕೆಲಸವನ್ನಾಗಲಿ ಮಾಡುವುದು ಹೇಳಬೇಕು. ದೇವ್ರ ಚಿತ್ತ ಇದ್ರೆ ನಾನು ನಾಳೆ ಮಾಡ್ತೀನಿ. ಶಂಕರ ದೇವ್ರ ಚಿತ್ತ ಇದ್ರೆ ಕಣೋ ನಾ ಗೊಬ್ಬರ ತರ್ತೀನಿ ಅಂತ ಹೇಳಿ, ನಾಳೆ ಗೊಬ್ಬರ ತರ್ತೀನಿ ಅಂತ ಹೇಳ್ಬೇಡಿ, ಅದು ನೀವು ಆಗ್ಬಿಡ್ತೀರಾ. ದೇವ್ರ ಚಿತ್ತ ಇದ್ರೆ ಗೊಬ್ಬರ ತರ್ತೀನಿ ಹೇಳಿ ದೇವ್ರ ಗೊಬ್ಬರ ಮನೆಗೆ ತಂದು ಹಾಕ್ತಾರೆ, ನಿಮ್ಗೆ ಆಯುಷ್ ಜಾಸ್ತಿ ವೃದ್ಧಿ ಮಾಡ್ತಾರೆ. ಎಲ್ಲವೂ ಕೂಡ ಈ ಕ್ಷಣನ ಕಳಿಬೇಕಿದ್ರು ಕೂಡ ದೇವರ ಚಿತ್ತ ಇರಬೇಕು ಪ್ರಿಯರೇ ನಮ್ಮ ಬಾಳಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ 10ನೇ ವಾಕ್ಯ ಹೇಳಿ, ಇದು ಬಿಟ್ಟು ಹೀಗೆ ಹೇಳದೆ ನೀವು ಅಹಂಭಾವದಿಂದ ಹೊಗಳಿಕೊಳ್ಳುತ್ತೀರಿ, ಅಂತ ಹೊಗಳಿಕೆ ಎಲ್ಲ ಕೆಟ್ಟದ್ದೇ. ಇದು ಬಿಟ್ಬಿಟ್ಟು ನೀವು ಅಹಂಕಾರದಲ್ಲಿ ಹೇಳ್ತೀರಾ, ನಾನು ನಾಳೆ ಹಂಗೆ ಮಾಡ್ಬಿಡ್ತೀನಿ ನಾಳೆ ಹಿಂಗೆ ಮಾಡ್ಬಿಡ್ತೀನಿ ಹೇಳ್ತೀರಾ? ಹೇಳೋಕ್ಕಾಗೋದಿಲ್ಲ. ನಾಳೆ ಹೋಗ್ಲಿ, ಮೊನ್ನೆ ಅಹಮದಾಬಾದದು ವಿಮಾನ ಮೊನ್ನೆ RCB ಆಗಿರ್ತಕ್ಕಂಥ ಇದು ಪ್ರಾಬ್ಲಮ್ಮು, ಇದು ಫಂಕ್ಷನ್ ಮಾಡಿದ್ರು, ಜನಗಳೆಲ್ಲ ಉತ್ಸಾಹದಲ್ಲಿ ಮಾಡಿದ್ರು. ಏನಾಯ್ತು ಕತೆ ನೋಡಿ ಪ್ರಿಯರೇ. ಇವತ್ತು ಇದ್ದವ್ರು ಈ ಕ್ಷಣದಲ್ಲಿ ಇರೋದಿಲ್ಲ ಪ್ರಿಯರೇ. ನಾಳೆ ನಾನು ಮಾಡ್ತಿದ್ರು ಅಹಂಕಾರದ ಮಾತನ್ನ ಬಿಟ್ಟು ನೀವೇನು ಮಾಡಬೇಕು? ದೇವರೇ ನಿನ್ನ ಚಿತ್ತವಾದರೆ ನಾನು ನಾಳೆ ಮಾಡ್ತೀನಿ, ಬರೋ ವಾರ ನಾನು ಚರ್ಚಲ್ಲಿ ಬಂದು ಇಂಥ ವಾಕ್ಯ ಕೊಡ್ತೀನಿ, ಇದು ಅಹಂಕಾರ. ದೇವರ ಚಿತ್ತವಾದರೆ ನಾನು ಬರೋ ವಾರ ಬಂದು ಇಲ್ಲಿ ವಾಕ್ಯ ಕೊಡ್ತೀನಿ ಅಂತ ಹೇಳಬೇಕು. ಹಲ್ಲೆಲೂಯಾ. ಹಾಗಾದರೆ ಪ್ರಿಯರೇ, ನಾವು ಜ್ಞಾನೋಕ್ತಿ 27:1 ತೆಗಿಯೋಣ. ಇದರಲ್ಲಿ ನೋಡಿ ಏನು ಬರ್ದಿದೆ ಅಂತ ಹೇಳಿ. ಜ್ಞಾನೋಕ್ತಿ 27:1 ತಗೊಳ್ಳಿ. ಜ್ಞಾನೋಕ್ತಿ 27:1 ತಗೊಳ್ಳಿ, ಓದಿ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದೇ ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. ಹಲ್ಲೆಲೂಯಾ. ನಾಳೆ ಎಂದು ಕೊಚ್ಕೊಳ್ಬೇಡ. ನಾಳೆ ನನ್ನ ಮಗಳಿಗೆ ಅದು ತಂದ್ಬಿಡ್ತೀನಿ, ಇದು ಮಾಡ್ಬಿಡ್ತೀನಿ, ನಾನು ಹಂಗೆ ನೋಡಿ ನಾನು ನಾಳೆ ನಮ್ಮ ಮನೆ ಮುಂದೆ ಕಾರ್ ನಿಲ್ಲಿಸಲಿಲ್ಲ ಅಂತಂದ್ರೆ ಏಯ್ ನೀನೇನು ಮಾತಾಡ್ತಿದ್ದೀನೋ, ನಾಳೆ ನನ್ನ ಮಗ ಇಂಜಿನಿಯರ್ ಆಗ್ಬಿಟ್ಟು ಕಾರ್ ತರ್ತಾನೆ ಕಣೋ ಹೇಳಕ್ ಹೋಗ್ಬೇಡಿ. ಅದು ದೇವರ ಕೃಪೆ ಇದ್ರೆ ಮಾತ್ರ ತರೋದು ಕಣ. ನಾವು ಯಾವಾಗ ನಾವು ನಮ್ಮನ್ನು ನಾವೇ ಮಾಡ್ಕೊಂಡಾಗ ಮಕ್ಕಳು ಪೋಲಿಗಳಾಗ್ತವೆ, ಹೋಗ್ರಿಗಳಾಗ್ತವೆ, ಅವ್ರ ಕಣ್ಣೆದುರುಗಳ ಶತ್ರುಗಳ ಕಣ್ಣೆದುರುಗಳು ಹಾಳಾಗಿ ಬೀಳ್ತವೆ. ಬೇಡ, ಅದ್ರ ಬದಲಿಗೆ ನಾಳೆ ತಂದು ಕೊಚ್ಕೊಳ್ಬೇಡ. ಒಂದು ದಿವಸ ಏನಾಗ್ತದೆ ಗೊತ್ತಿಲ್ಲ, ನಿನ್ನನ್ನು ನೀನೇ ಹೊಗಳಿಕೊಳ್ಬೇಡ, ಮತ್ತೊಬ್ಬನು ನಿನ್ನನ್ನು ಹೊಗಳಲಿ. ಆತ್ಮಸ್ತುತಿ ಬೇಡ, ಪರರು ನಿನ್ನನ್ನು ಸ್ತುತಿಸಲಿ. ಕಾರು ತೆಗೆದ ಮಾತ್ರ ನೀವು ಬುಲೆಟ್ ತರ್ಬೋದು, ಕಾರ್ ತರ್ಬೋದು, ಏನೇ ತರ್ಬೋದು. 1 ದಿವಸ 2 ದಿವಸ ಜನಗಳನ್ನ ಹೊಗಳ್ಬೋದು, ಆದರೆ 3 ದಿವಸ ಅವ್ರು ಹೊಗಳೋದು ಬಿಟ್ಬಿಡ್ತಾರೆ, ಯಾಕಂದ್ರೆ ಅವ್ರಿಗೆ ಅಭ್ಯಾಸ ಆಗ್ಬಿಡ್ತದೆ. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನೀವು ನಾಳೆ 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 ಅಂತ ನಾವು ಯಾವುದೇ ಕಾರಣ ಕೊಚ್ಕೊಳ್ಳೋದು ಬೇಡ ಪ್ರಿಯರೇ. ನಮಗೆ ಇವತ್ತು ಏನಾಗ್ತದೆ ನಾಳೆ ಏನಾಗ್ತದೆ ಗೊತ್ತಿಲ್ಲ ಪ್ರಿಯರೇ. ಹಾಗಾದರೆ ಇನ್ನೊಂದು ಕಥೆನ ಕೂಡ ನಾವು ನೋಡೋಣ. ಲೂಕ 12ನೇ ಅಧ್ಯಾಯದಲ್ಲಿ ಒಂದು ಕಥೆ ಇದೆ. ಲೂಕ 12ನೇ ಅಧ್ಯಾಯ
17ನೇ ವಾಕ್ಯ ಹೌದಿ ಲೂಕ 12:17. ಹಾಂ ಇಲ್ಲ 17 ಅಲ್ಲ, 15ನೇ ವಾಕ್ಯದಿಂದ ಓದಿ. ಸ್ವಾಮಿ ಎಚ್ಚರಿಸ್ತಾ ಇದ್ದಾರೆ, ನೀವು ನಾಳೆದು ಕೊಚ್ಕೋಬೇಡಿ, ಮುಂದಕ್ಕೆ ಆಗೋದ್ರ ಬಗ್ಗೆ ಕೊಚ್ಕೋಬೇಡಿ, ಈಗ ಆಗೋದ್ರ ಬಗ್ಗೆ ನೀವು ನೋಡ್ಕೊಳ್ಳಿ ಅಂತೇಳಿ. ಈಗ ಓದಿ. ಜನರಿಗೆ ಲಾಭಕ್ಕೆ ಲೋಭ, ಲೋಭಕ್ಕೂ ಎಲ್ಲ ಲೋಭ ಅಂದರೆ ಒಂಥರ ಅಹಂಕಾರ. ಎಚ್ಚರಿಕೆಯಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ನೀವು ಎಲ್ಲ ಲೋಭಕ್ಕೂ ಎಚ್ಚರವಾಗಿ ದುರಾಸೆ, ಲೋಭಕ್ಕೆ ಎಚ್ಚರವಾಗಿದ್ದು ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ದರೂ ಅದು ಅವನಿಗೆ ಜೀವಾಧಾರವಾಗುವುದಿಲ್ಲ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ರು ಕೂಡ ಅವನಿಗೆ ಜೀವಾಧಾರ ಆಗೋದಿಲ್ಲ ಪ್ರಿಯರೇ. ಸತ್ತಾಗ ಬಿಟ್ಟು ಹೋಗಲೇಬೇಕು. ಅರ್ಥ ಮಾಡ್ಕೊಳ್ಳಿ. ನಿನ್ನ ಆಸ್ತಿ ಇರ್ಬೋದು, ಬಂಗ್ಲೆ ಇರ್ಬೋದು, ಏನಿರ್ಬೋದು, ಕೋಟಿ ಕೋಟಿ ಮಾಡಿದ್ರೆಲ್ಲ ಸತ್ತೋಗ್ತಿದ್ದಾರೆ. ಅವ್ರು ಒಳ್ಳೆ ಹೆಸರನ್ನ ಸಂಪಾದನೆ ಮಾಡ್ಕೊಂಡು ಹೋಗಿದ್ರೆ ಪರವಾಗಿರಲಿಲ್ಲ, ಪರಲೋಕ ದೇವರನ್ನ ನೆನೆಸ್ಕೊಂಡು ಸತ್ತಿದ್ರೆ ಪರವಾಗಿರಲಿಲ್ಲ. ಇವತ್ತು ಸ್ವರ್ಗನ ಕಳ್ಕೊಂಡು ನರಕದಲ್ಲಿ ಬೇಯ್ತಾ ಕೂತಿರ್ತಾರೆ. ನಿಜವಾಗಿ ಎಷ್ಟು ಬೇಕಾಗ್ತದೆ ಗೊತ್ತಾ? ಎಲ್ಲ ಲೋಭಕ್ಕೆ ಎಚ್ಚರವಾಗಿದ್ದು ನಿಮ್ಮನ್ನ ಕಾಪಾಡ್ಕೊಳ್ಳಿ. ಲೋಭ ಯಾವಾಗ ಬರ್ತದೆ ಗೊತ್ತಾ ಪ್ರಿಯರೇ? ದುರಾಸೆ. ಈಗ ಟೀಚರ್ ಇವರು ಟೀಚರ್ ನಾನು ನಿಮ್ಮ ಬಗ್ಗೆ ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ಈಗ 10,000 ಸಂಬಳ, ಅಲ್ಲಿಂದ ಇನ್ನೊಂದು ಸರ್ಕಾರ ಬಂದಾಗ 25,000 ಸಂಬಳ, 50,000 ಸಂಬಳ ಆದಾಗ ಒಂಥರ ವಿಚಿತ್ರವಾಗೋದು. ಈ ಮೊದಲು 10,000ದಲ್ಲಿ ಬಂದಾಗ ಹೆಂಗಿದ್ದು ಅದನ್ನು ಯೋಚನೆ ಮಾಡು. ಸಂಪಾದನೆ ಜಾಸ್ತಿ ಆದಾಗೇನೆ ಅಹಂಕಾರಗಳು ನಮ್ಮ ಹಿಂದೆ ಬರಬಾರ್ದು. ಸಂಪಾದನೆ ಜಾಸ್ತಿ ಆಗ್ತಾ ಇದ್ದಾಗನೇ ನಮ್ಮನ್ನು ನಾವು ಕೆಡಿಸ್ಕೋಬಾರ್ದು. ನಾವು ಮೊದಲು ಹೆಂಗಿದ್ದು ಅದೇ ಥರದಲ್ಲಿರಬೇಕು. ನಮ್ಮ ಜೀವನ ಶೈಲಿ ಚೇಂಜ್ ಆಗ್ತದೆ. ಆದರೆ ಬಡವರ ಕಂಡಾಗಲೂ ಪ್ರೀತಿ ಮಾಡಬೇಕು, ಶ್ರೀಮಂತರ ಕಂಡಾಗಲೂ ಪ್ರೀತಿ ಮಾಡಬೇಕು. ಎಲ್ಲರ ಜೊತೆ ಮೊದಲು ಹೆಂಗಿದ್ರೆ ಅದೇ ಯಥಾರ್ಥ ಪ್ರೀತಿಲಿ ರೀ. ಒಬ್ಬನಿಗೆ ಎಷ್ಟು ಆಸ್ತಿ ಇದ್ರೂ ಅದು ಜೀವನಾಧಾರ ಆಗಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿರ್ಬೋದು ಪ್ರಿಯರೇ? ಅರ್ಥ ಮಾಡ್ಕೊಳ್ಳಿ. ಆಸ್ತಿ ಎಷ್ಟಿರ್ಬೋದು ಪ್ರಿಯರೇ, ಅಂತಸ್ತು ಎಷ್ಟಿರ್ಬೋದು ಪ್ರಿಯರೇ, ನಿನ್ನ ಎಜುಕೇಷನ್ ಎಷ್ಟಿರ್ಬೋದು ಪ್ರಿಯರೇ, ಅದು ಜೀವನಕ್ಕೆ ಆಧಾರ ಆಗೋದಿಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ ಚೆನ್ನಾಗಿ. ಮೊನ್ನೆ ಆ ಡ್ಯಾನ್ಸ್ ಮಾಡ್ತಿದ್ದ ರಾಕೇಶ, ಎಷ್ಟೊಂದು ಮುದ್ದಾಗಿ ಡ್ಯಾನ್ಸ್ ಮಾಡ್ದ, ಮಜವಾಗಿ ಇದ್ದ, ಸತ್ತೇ ಹೋದ. ಅವನಿಗೆ ಗೊತ್ತಿತ್ತ ನಂದು ಈ ಒಂದು ಆ್ಯಕ್ಟಿಂಗು, ಈ ಒಂದು ಇದು ಕೊನೆಯವರೆಗೆ ಉಳಿತದೆ ಯೋಚನೆ ಮಾಡ್ದನ? ಅಲ್ಲ, ಅವತ್ತು ರಾತ್ರಿ ಸತ್ತೋದ್ದಿಂದ ಅವನು ಯೋಚನೆ ಮಾಡ್ದನ? ಅದಕ್ಕೋಸ್ಕರ ನಾನು ಹೇಳಿದ್ದೀನಿ, ನಿಮ್ಮ ಹತ್ರ ಇರ್ತಕ್ಕಂಥ ಎಜುಕೇಷನು, ನಿಮ್ಮ ಹತ್ರ ಇರ್ತಕ್ಕಂಥ ಹಣ, ನಿಮ್ಮ ಹತ್ರ ಇರ್ತಕ್ಕಂಥ ಆಸ್ತಿ, ನಿಮ್ಮ ಹತ್ರ ಇರ್ತಕ್ಕಂಥ ಆಭರಣ, ನಿಮ್ಮ ಹತ್ರ ಇರೋ ಬ್ಯಾಂಕ್ ಬ್ಯಾಲೆನ್ಸ್ ನಿಮ್ಮ ಜೀವನಕ್ಕೆ ಆಧಾರ ಆಗೋದಿಲ್ಲ. ಕೆಲವೊಂದು ಜನ ಹೇಳ್ತಾರೆ, ನಾನು ಕೋಟಿ ಸಂಪಾದನೆ ಮಾಡಿದ್ದೀನಿ ಕಣಯ್ಯ, ಸಾಯ್ಬೇಕಾದ್ರೆ ನಾನು ನೆಮ್ಮದಿಯಾಗಿ ಸಾಯ್ತೀನಿ, ನನ್ನ ಮಕ್ಕಳಿಗೆ ನೋಡ್ಕೊಳಕ್ಕೆ ಬಿಟ್ಬಿಟ್ಟಿದ್ದಾರೆ. ಮಕ್ಕಳೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ, ಮಕ್ಕಳೆಲ್ಲರೂ ಚೆನ್ನಾಗಿ ನೋಡ್ಕೊಳ್ತಾರೆ. ಏನು ಬಾಯಿ ಏನು ಹೇಳಿದ್ದಾನೆ? ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡಿದ್ರು ನಾವು ಮಕ್ಕಳಿಗೆಲ್ಲ ಕೋಟಿ ಮಾಡಿದಿರ್ತಾರೆ. ಮಕ್ಕಳು ಚೆನ್ನಾಗಿ ನೋಡ್ಕೊಳ್ತಾರೆ, ಆದರೆ ಇವನಿಗೆ ತಿನ್ನೋಕ್ಕೆ ಆಗೋದಿಲ್ಲ. ಅರ್ಥ ಆಯ್ತು? ಮಕ್ಕಳು ಚೆನ್ನಾಗಿ ನೋಡಿದ್ರೆ ಅಪ್ಪ ಅಂತಂದ್ರೆ ಅಷ್ಟು ಕಷ್ಟಪಡ್ತಾರೆ. ಅವನ್ನ ಎದ್ದೇಳಕ್ಕೂ ಬಿಡೋದಿಲ್ಲ, ಕೂರಕ್ಕೂ ಬಿಡೋದಿಲ್ಲ, ಅಷ್ಟು ಮಟ್ಟಿಗೆ ಕಷ್ಟಪಡ್ತಾರೆ. ಇಟ್ಕೊಳ್ಳಿ, ಬಿಡುತ್ತೇನೆ ಕೆಮ್ಮಲು ಸ್ಟಾರ್ಟ್ ಆಗ್ಬಿಡ್ತದೆ. ಮಕ್ಕಳಿಗೆ ಆ ಕೆಮ್ಮನ್ನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಮೈ ಕೈ ಉರಿನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಜ್ವರನ ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಊಟ ಮಾಡೋಕ್ಕೆ ಆಗೋದಿಲ್ಲ, ಕಂಟ್ರೋಲ್ ಮಾಡೋಕ್ಕಾಗುತ್ತಾ? ಕೋಮಾ ಸ್ಟೇಜ್ ಬಂದ್ಬಿಡ್ತದೆ, ಎಬ್ಬಿಸೋಕ್ಕಾಗುತ್ತಾ? ಕೋಟಿ ಮಾಡಿನು ಅವನು ಸುತ್ತ ಕಾವಲುಗಾರರ ಥರ ಮಕ್ಕಳು ಇದ್ರು ಏನು ಪ್ರಯೋಜನ? ಅದಕ್ಕೆ ಹೇಳ್ತಾರದು, ನಿಮ್ಮ ಆಸ್ತಿ ಮೇಲೆ ಡಿಪೆಂಡ್ ಆಗಬೇಡಿ, ನಿಮ್ಮ ಅಂತಸ್ತು ಮೇಲೆ ಡಿಪೆಂಡ್ ಆಗಬೇಡಿ. ಇದನ್ನೆಲ್ಲ ನಿಮ್ಗೆ ಕೊಟ್ಟಿದ್ದಾರೆ ನೋಡಿ, ಆ ಸರ್ವಶಕ್ತನಾದ ಯೇಸು ಸ್ವಾಮಿ ಮೇಲೆ ನೀವು ಡಿಪೆಂಡ್ ಆಗಿ. ಆಗ ಕಥೆ ಕೇಳಿ, ಕೆಳಗಡೆ ಒಂದು ಕಥೆ ಇದೆ, ಓದವ. ಜೀವಧಾರ ಆಗೋದಿಲ್ಲ ಎಂದು ಹೇಳಿ ಒಂದು ಸಾಮ್ಯವನ್ನು ಹೇಳಿದರು. 16 ಅದೇನೆಂದರೆ ಒಬ್ಬೊಬ್ಬನು ಸೌಂಡು ಒಬ್ಬನೊಬ್ಬ ಅದೇನೆಂದರೆ ಒಬ್ಬನೊಬ್ಬ ಐಶ್ವರ್ಯವಂತನ ಭೂಮಿಯು ಚೆನ್ನಾಗಿ ಬೆಳೆಯಿತು. ಆಗ ಅವನು ತನ್ನೊಳಗೆ ನಾನೇನು ಮಾಡಲಿ, ನನ್ನ ಬೆಳೆಯನ್ನು ತುಂಬಿಡುವುದಕ್ಕೆ ನನಗೆ ಸ್ಥಳವಿಲ್ಲದಲ್ಲ ಎಂದು ಆಲೋಚಿಸಿ ಎಂದು ಒಂದು ಕೆಲಸ ಮಾಡುತ್ತೇನೆ, ನನ್ನ ಕಣಜಗಳನ್ನು ಇಳಿಸಿ ಅವುಗಳಿಗಿಂತ ದೊಡ್ಡ ಕಣಜಗಳನ್ನು ಕಟ್ಟಿಸುವೆನು. ಅಲ್ಲಿ ನನ್ನ ಎಲ್ಲ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವನವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿಮಗೆ ಬಿಟ್ಟಿದೆ. ವಿಶ್ರಮಿಸಿತು, ಊಟ ಮಾಡು, ಕುಡಿ,
ಸಿದ್ಧ ಮಾಡಿಟ್ಟಿರುವುದು ಯಾರಿಗಾದರೂ ಎಂದು ಹೇಳಿದರು. ಇಲ್ಲಿಗೆ ಸಾಕು, ಇಲ್ಲಿ ನಿಲ್ಸೋಣ. ಈಗ ಈ ವಾಕ್ಯದಲ್ಲಿ ನೋಡಿ ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವರು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಡೆಯೋರು. ಇವರಲ್ಲಿ ಯಾರು ದೇವರ ಚಿತ್ತಕ್ಕೆ ವಿರುದ್ಧ ನಡೆಯೋರು ನೋಡಿ. ಇಲ್ಲಿ ಚೆನ್ನಾಗಿ ಬರ್ದಿದ್ದಾರೆ, ಒಬ್ಬನೊಬ್ಬ ಐಶ್ವರ್ಯವಂತರ ಭೂಮಿ ಚೆನ್ನಾಗಿ ಬೆಳೀತಂತೆ. ಬೆಳೀತು. ಅವನು ತನ್ನೊಳಗೆ ನಾನೇನು ಮಾಡಲಿ, ಈ ಬೆಳೆ ತುಂಬಿಸೋದ್ರೆ ನನಗೆ ಕಣಜನೇ ಸಾಲೋದಿಲ್ಲಲ್ಲ, ದೊಡ್ಡ ಕಣಜನ ನಾಳೆ ಮಾಡ್ತೀನಿ, ಅದನ್ನೆಲ್ಲ ತುಂಬಿಟ್ಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ಬಿದ್ದಿದೆ. ವರ್ಷ ಈಗ ನೋಡಿ, ರಾಜಕೀಯ ವ್ಯಕ್ತಿಗಳು 10 ತಲೆಮಾರು ತಿನ್ನೋಷ್ಟು ದುಡ್ಡು ಅವ್ರ ಹತ್ರ ಇದೆ. ಅವರೆಲ್ಲ ಮನಸ್ಸು ಮಾಡಿದ್ರೆ ಇಂಡಿಯಾದ ಸಾಲ ಮುಗಿಸಿ ಇಂಥ 10 ಇಂಡಿಯಾನ ತೆಗಿಬೋದು ಅವ್ರ ಹತ್ರ, ಅಷ್ಟು ದುಡ್ಡಿದೆ. ಆದ್ರೆ ಅವ್ರು ಇವತ್ತು ಕೂಡ ದುಡ್ಡು ಸಾಯ್ತಾ ಇದ್ದಾರೆ. ಅವ್ರ ಹತ್ರ ಕೋಟ್ಯಾಂತರ ರೂಪಾಯಿ ಇದೆ. ನನಗೆ 1 ಕೋಟಿ ಸಿಕ್ಬಿಟ್ರೆ ಸಾಕು, ದೇವ್ರನ್ನ ಬಿಡ್ತಾ ಇದ್ದೀನಿ. ಬೇಡ 10 ಲಕ್ಷ ಸಿಗಲಿ, ದೇವ್ರನ್ನ ಬಿಡ್ತಾ ಇದ್ದೀನಿ. 10 ಲಕ್ಷ ಸಿಕ್ಬಿಟ್ರೆ ಸಾಕು, ಬೇಡ 5 ಲಕ್ಷ ದೇವ್ರು ಕೊಟ್ಬಿಡಿ ಸಾಕು, 5 ಸಾಕು. ನಾನು ಭೋಗದ ಮನೆ ಹಾಕೊಂಡು ಜೀವಮಾನ ಮಾಡ್ತೀನಿ, ಭೋಗದ ಆಲಯ ಮಾಡ್ಕೊಂಡು ಜೀವಮಾನ ಮಾಡ್ತೀನಿ. ಕೋಟಿ 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 ದುಡ್ಡಿದೆ. ಏನು ಪ್ರಚಾರ ನೋಡಿ. ಇವನು ಹೇಳ್ತಾನೆ, ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳಿಗೆ ಬೇಕಾಗುವಷ್ಟು ಸರಕು ಬಿದ್ದದೆ. ಅವನು ಹೇಳೋದು ಇದಕ್ಕೆ ಆಮೇನಲ್ಲ, ಅವನ ಅಹಂಕಾರ ಅದು ಬಿದ್ದಿದೆ. ಇನ್ಯಾಕೆ ದುಡಿತೀಯಾ? ವಿಶ್ರಮಿಸಿಕೋ, ಓಳಪ್ಪ, ಊಟ ಮಾಡು, ಕುಡಿ, ಸುಖ ಪಡು ಎಂದು ಹೇಳುವೇನು. ನಾ ಬೇಕಾದಷ್ಟು ಮಾಡಿದ್ದೀನಿ, ಇನ್ನು ಆರಾಮಾಗಿರ್ತೀನಿ. ನಾ ಡ್ಯೂಟಿ ಮಾಡಿದೆ, ವರ್ಷಗಳ ಮುಗ್ದಾಯ್ತು, ರಿಟೈರ್ಮೆಂಟ್ ಆಗೋಯ್ತು, ಇನ್ನು ಆರಾಮಾಗಿರ್ತೀನಿ ಹೇಳೋದು. ಮುದುಕರ ನೋಡಿದ್ದೀರಾ? ಎಷ್ಟೋ ಮುದುಕಿರಿದ್ದಾರೆ, ನಾನು ಡ್ಯೂಟಿ ಮಾಡಿದ್ದೀನಿ, ರಿಟೈರ್ಡ್ ಆಯಿತು, ಆರಾಮಾಗಿ ಮನೇಲಿದ್ದೀನಿ. ಮನೇಲಿರುವಾಗಲೇ ಕಾಯಿಲೆ ಬರೋದಲ್ಲಿ. ಅವ್ರ ಅಹಂಕಾರ ಪಟ್ಟ ಮನೇಲಿರ್ತಾರೆ ನೋಡಿ, ಅವರು ಸುಖ ಪಡೋಕ್ಕಾಗೋದಿಲ್ಲ. ದೇವರೇ ನನ್ನ ಇಷ್ಟು ವರ್ಷ ಕಾಪಾಡ್ಕೊಂಬಂದೆ, ಇನ್ನು ರಿಟೈರ್ಮೆಂಟ್ ಲೈಫ್ ನಾನು ಚೆನ್ನಾಗಿ ಕೊಡಪ್ಪ ಅಂತ ಕೇಳಿ ದೇವ್ರ ಆಶೀರ್ವಾದ ಮಾಡ್ತಾರೆ. ಇವನು ಏನು ಮಾಡ್ದ ಗೊತ್ತಾ? ಬೇಕಾದಷ್ಟಿದೆ, ಕುಡಿ, ತಿನ್ನು, ಮಜಾ ಮಾಡು, ವಿಶ್ರಮಿಸ್ಕೊಂಡು ಇವನು ಹೆಸರು ಮಾಡ್ದ. ಆಗ ದೇವರು ಹೇಳ್ತಾರೆ ನೋಡಿ 20ನೇ ವಾಕ್ಯದಲ್ಲಿ, ಆದರೆ ದೇವರು ಅವನಿಗೆ ಬುದ್ಧಿಹೀನನು ನೀನು, ಬುದ್ಧಿಹೀನನು ನೀನು, ತುಂಬಿಸ್ಕೊಬಿಟ್ಟು ಹೆಸರು ಮಾಡ್ದ, ಕೋಟಿ ಕೋಟಿಯಿಂದ ಹೆಸರು ಮಾಡ್ದ. ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಆಗ ನೀನು ಸಿದ್ಧ ಮಾಡಿಟ್ಟಿರೋದು ಯಾರಿಗಾಗುವುದು? ಕೋಟಿ ಕೋಟಿ ಮಾಡೋದು ಯಾರು ತಿಂತಾರೆ? ಯಾರು ತಿನ್ನೋದಿಲ್ಲ. ಅದು ಅವ್ರ ಮಗ ಏನು ಮಾಡ್ತಾರೆ ಗೊತ್ತಾ? ಸೂಳೆ ಮನೆ ತಗೊಂಡೋಗಿ ಕೊಡ್ತಾನೆ, ಇಸ್ಪಿಟಾಳ ಜಾಗ ಕೊಡ್ತಾನೆ, ಕುದುರೆ ರೇಸಿ ಕಟ್ತಾನೆ, ಮಜಾ ಮಾಡ್ತಾನೆ. ಕಷ್ಟಪಟ್ಟು ಸಂಪಾದನೆ ಮಾಡೋದು ಇವನು, ಮಕ್ಕಳು ಮಜಾ ಮಾಡ್ತಾನೆ. ನಮ್ಮೂರಲ್ಲಿ ಒಬ್ಬ ಇದ್ದಾನೆ, ಅವನಿಗೊಂದು 70 ವರ್ಷ ಆಗಿರ್ಬೋದು, ಈಗಲೂ ಸೈಕಲ್ ತುಳಿತಾನೆ. ಸೈಕಲ್ ತುಳ್ಕೊಂಡು ಹೋಗುತ್ತೆ, ರೋಡಲ್ಲಿ ಒಂದು ಮೊಳೆ ಸಿಕ್ಬಿಟ್ಟು ಸಾಕು, ಸೈಡಿಗೆ ಸೈಕಲ್ ಇಳಿಸ್ಬಿಟ್ಟು ಆ ಮೊಳೆನ ತಗೊಂಡು ಚೀಲಕ್ಕೆ ಹಾಕೊಳ್ತಾನೆ ಅವನು. ನಾನು ಇದು ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ರು ಕೂಡ ನಾನು ತೆಗೆಯೋದಿಲ್ಲ, ಇಳಿದ್ಬಿಟ್ಟು ಚೀಲಕ್ಕೆ ಹಾಕೊಳ್ತಾನೆ. ಮನೆಗೆ ಬರೆದು ಆಡೋದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಕಬ್ಬಿಣ ಮನೆ ಮಾಡ್ಕೊಳ್ತಾನೆ. ರೋಡಲ್ಲಿ ಎಲ್ಲಾದರೂ ಸೈಡಲ್ಲಿ ರೋಡ್ ಕೆಲಸ ಮಾಡೋದು ಕಲ್ಲಿರ್ತಾರೆ ನೋಡಿ, ಕಲ್ಲೆಲ್ಲ ಎತ್ಕೊಂಬಂದು ಗುಡ್ಡೆ ಹಾಕೋದು. ಬರುವಾಗ ಏನೋ ಒಂದು ಇಟ್ಕೊಬರ್ತಾನೆ ಅವನು. ಅವನು ಮನೆಯನ್ನು ಕಟ್ಟಿದ ನೋಡಿ, ಒಂದು 20-25 ಮನೆ ಇದೆ ಅವನಿಗೆ, ನಮ್ಮೂರವನೇ. ಅವನು ಮನೆ ಕಟ್ಟಿದ ನೋಡಿ ಕಲ್ಲು, ಆ ಸೈಜ್ ಕಲ್ಲ ಬಿಟ್ಟು ಬಾಕಿ ಪೂರ್ತಿ ಸಿಮೆಂಟ್ ಹಾಕಲಿ, ಬೇಬಿ ಜಲ್ಲಿ ಕಲ್ಲು ಹಾಕ್ತಾರಲ್ಲ, ಅದು ಪೂರ್ತಿ ಪಬ್ಲಿಕ್ ರೋಡದೆ. ಅವನಿಗೆ ಲೆಕ್ಕ ಗೊತ್ತಿಲ್ಲ ನೋಡಿ, ಅವನ ದುಡ್ಡು ಹೆಂಗೆ ಹೋಗ್ತಾ ಇದೆ ಅಂತೇಳಿ. ಹೇಳಪ್ಪ ಜೋರಾಗಿ. ಮಾಡ್ಬೇಕಾದ್ರೆ ಎಂಟಿಗೆ ನಿನ್ಗೆ ಇಷ್ಟು ಸಾವಿರ ಕೊಡ್ತೀನಿ, ಇದನ್ನು ಫುಲ್ ಕೌಂಟ್ ಮಾಡಿ ಕೊಡು ಅಂತ ಹೇಳಿದ್ರು. ಇದು ನೋಡಿ ಮಕ್ಕಳು ಇವನು ದುಡ್ಡಲ್ಲೇ ಸಾಯ್ತಾನೆ ಅಂತ ಲಾಕ್ ಮಾಡ್ತಾರೆ ರೂಮಲ್ಲಿ. ಎಲ್ಲ ಅಲ್ಲಿ ಎಲ್ಲಿಂದ ಆರೈ ಸಿಕ್ತ ಗೊತ್ತಿಲ್ಲ, ಅಷ್ಟು ಕೊಟ್ಟು ಒಳಗಡೆ ಬಂದ. ಏನೇನೋ ಮಾಡಿದ್ರು, ದುಡ್ಡು ಲೆಕ್ಕ ಎಲ್ಲ ಮಕ್ಕಳಿಗೆ ಸಿಕ್ಕಾಯ್ತು. ಕೇಳಿ ಕತೆ ಕೇಳಿ. ಕೋಟಿ ಮಾಡುವ 20-25 ಮನೆ ಓನರ್ ಅದ ಹೇಳಿ, ಹೆಂಡತಿ ಕೈಲಿ ಲೆಕ್ಕ ಕೊಟ್ಟ, ಲೆಕ್ಕ ಬರೋದಿಲ್ಲ. ದುಡ್ಡು ಮಾತ್ರ ಮಾಡೋ ಗೊತ್ತು, ಲೆಕ್ಕ ಮಾಡೋ ಗೊತ್ತಿಲ್ಲ. ಕೊನೆಗೆ ಹೆಂಡತಿ ಏನು ಮಾಡೋದು? ಹೆಂಡತಿನ ಸಂಬಳಕ್ಕೆ ಇಟ್ಕೊಂಡರು. ನೀನು ನನ್ನ ದುಡ್ಡು ಲೆಕ್ಕ ಹಾಕೋಕೆ ಅಂತೇಳಿ ಸಂಬಳಕ್ಕೆ ಇಟ್ಕೋಬೇಕಾದ್ರು ಹೆಂಡತಿಗೆ ಕೊಡ್ಬೇಕಾದ್ರೆ ಇನ್ನು ಹೆಂಗೆಲ್ಲ ಕೊಟ್ಟನೋ ಗೊತ್ತಿಲ್ಲ. ಕೊನೆ ಮಕ್ಕಳಿಗೆ ಗೊತ್ತಾಗುತ್ತೆ. ಮಕ್ಕಳ ಸ್ವಲ್ಪ ಜ್ವರ ಬಂದಾಗ ದೊಡ್ಡ ಜ್ವರ ಥರ ಹಾಕ್ಕೊಂಡ್ರು ಮಾಡಿಬಿಟ್ಟು, ಇನ್ನು ಮುಂದೆ ನೀನು ಕೆಲಸ ಹೋಗ್ಬಿಟ್ಟು ನಾನು ರೂಮ್ ಮಾಡಿ ಕೊಡೋಬಿಟ್ಟು ಹಾಕ್ಕೊಂಡ್ರು. ಬಂದಿರೋ ಸಣ್ಣ ಜ್ವರ, ಈಗ ಇವ್ನು ದುಡ್ಡು ಕಿತ್ಕೋಬೇಕಲ್ಲ, ಅದಕ್ಕೆ ಇವ್ನು ದೊಡ್ಡ ರೋಗ ಬಂದಂಗೆ ಮಾಡಿಬಿಟ್ರು ಮಕ್ಕಳು. ರೂಮ್ ಮಾಡಿ ಹಾಕಿದ್ದು ಇವನೇ ನೋಡಿ ಆರಕ್ಕೋಲ್ಲ ತೆಗೆದ ಬಾಗಿಲು ಹೊಡೆದಾಗ್ಬಿಟ್ಟು ಹೊರಗಡೆ ಬಂದ. ಹೊರಗಡೆ ಬಂದ್ಬಿಟ್ಟು ಈಗಲೂ ಕೂಡ ಮೊಳೆ ಆಯೋದನ್ನ ಬಿಟ್ಟಿಲ್ಲ.
ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, ಒಬ್ಬ ಇಸ್ಪೀಟ್ ಆಡ್ತಾನೆ, ಒಬ್ಬ ರೌಡಿಸಮ್ ಮಾಡ್ತಾನೆ, ಒಬ್ಬ ಉಚ್ಚತ್ತದೆ, ಒಬ್ಬ ಮಾತ್ರ ಒಳ್ಳೆಯದು, ಒಬ್ಬ ಮಾತ್ರ ಒಳ್ಳೆಯದು, ತುಂಬ ಒಳ್ಳೆಯದು, ಇಲ್ಲ ಅಂತ ಹೇಳೋದಿಲ್ಲ. ನೋಡಿ ಪ್ರಿಯರೇ, ಹೊಟ್ಟೆ ಕಟ್ಕೊಂಡು ಗಾರೆ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿ ಇವತ್ತು ಅಷ್ಟು ದೊಡ್ಡ ಶ್ರೀಮಂತ ಆದ, ಅವನಿಗೆ ತಿನ್ನಕ್ಕಾಗ್ತಾ ಇಲ್ಲ ಪ್ರಿಯರೇ. ಅದರಲ್ಲಿ ಸುಖಿಗಳು ಯಾರು ಗೊತ್ತಾ, ಕೂಲಿ ಕೆಲಸಕ್ಕೆ ಹೋಗೋಂಥವ್ರು, ಸೆಕ್ರೆಟರಿ ಕೆಲಸಕ್ಕೆ ಹೋಗೋಂಥವ್ರು, ಸಣ್ಣ ಸಣ್ಣ ಕೆಲಸ ಇರೋಂಥ ನಾವೇ ಭಾಗ್ಯವಂತರು ಕಣ್ರಿ. ನಾವು ನೆಮ್ಮದಿಯಾಗಿ ಊಟ ಮಾಡ್ತಾ ಇದ್ದೀವಿ, ನಿಜ ಅಲ್ವಾ? ಅದೇ ಇಲ್ಲಿ ಹೇಳ್ತಾರೆ, ಬುದ್ಧಿಹೀನನು ನೀನು, ಇವತ್ತು ನಿನ್ನ ಕಡೆಯಿಂದ ಪ್ರಾಣವನ್ನು ಕೇಳುವರು, ನೀನು ಸಿದ್ಧ ಮಾಡಿರೋದು ಯಾರಿಗಾಗೋದು, ಕಂಡವ್ರಿಗಾಗ್ತದೆ. ಅಲ್ಲಿಂದ 21ನೇ ವಾಕ್ಯನ ಚೆನ್ನಾಗಿ ಓದ್ತೀನಿ, ನಾನೇ ಓದ್ತೀನಿ ಕೇಳಿ. ಇಲ್ಲ ಓದವ ನೀನೇ 20ನೇ ವಾಕ್ಯ, ಆಗ ಓದಿಲ್ಲ. ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದೆ ಇರುವನು, ಅವನಂತೆ ಇದ್ದಾನೆ ಎಂದನು. ನೀವು ನಿಮಗೋಸ್ಕರ ದ್ರವ್ಯ ಇಟ್ಕೊಂಡು ನೀವು ಶ್ರೀಮಂತರಾಗಿದ್ದೀರಾ, ದೇವರ ವಿಷಯದಲ್ಲಿ ನೀವು ಐಶ್ವರ್ಯ ಅಂತ ಆಗಲಿಲ್ಲ ಅಂತಾರೆ ಏನು ಪ್ರಯೋಜನ ಇಲ್ಲ. ಮೊನ್ನೆ ಅಹಮದಾಬಾದಿಗೆ ವಿಮಾನದಲ್ಲಿ ಹೋದವರು ಎಷ್ಟು ದೊಡ್ಡ ಶ್ರೀಮಂತರಾಗಿರ್ಬೋದಲ್ವಾ, ಎಷ್ಟು ದೊಡ್ಡ ಶ್ರೀಮಂತರಾಗಿರ್ಬೋದು. ವಿಮಾನಕ್ಕೆ ಹತ್ತಬೇಕಂದ್ರೆ ಅವ್ರು ಶ್ರೀಮಂತರು ಅರ್ಥ. ಯಾಕೆಂದ್ರೆ ನಾನು ನಮ್ಮ ಹಳೆ ಪಾಸ್ಟರ್ ಆಂಟಿಗೆ ಒಂದು ಮಾತಾಡಿದೆ, ನಿಮ್ಮ ಮಗನ ಜೊತೆ ಒಂದೇ ಒಂದು ವಿಮಾನದಲ್ಲಿ ಚೆನ್ನೈಗೆ ಹೋಗ್ಬೇಕು ಅಂದ್ರೆ, ಆಗ ಅವ್ರು ಏನಾದ್ರು ಗೊತ್ತಾ, ಚೆನ್ನೈಗೆ ಈ ಕಡ್ಕೊಳದಿಂದ ಚೆನ್ನೈಗೆ ಒಂದು ಗಂಟೆ ಪ್ರಯಾಣ ಇರ್ಬೋದು, 5,000 ರೂಪಾಯಿ ತಗೊಳಮ್ಮ. 20 ಸಲ ಬಸ್ಸಲ್ಲಿ ಹೋಗಿ ಬರ್ಬೋದು, 5,000 ರೂಪಾಯಿ. ಈ 5,000ಕ್ಕೆ ನನಗೇನಾಯ್ತು ಗೊತ್ತಾ, ಈ ಹಳ್ಳಿ ಸಲ ಕಣ್ಣು ಪಿಟಿ 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 ಆಗೋಯ್ತು. ಆಗ ಇಲ್ಲಿಂದ ಚೆನ್ನೈಗೆ ಹೋಗ್ಬೇಕಾದ್ರೆ 5,000 ಬೇಕಾದ್ರೆ ಅವರು ಲಂಡನ್ಗೆ ಹೋಗ್ಬೇಕಾದ್ರೆ ಎಷ್ಟಾಗ್ಬೋದು ಲೆಕ್ಕ ಹಾಕಿ. ಅಲ್ಲಯ್ಯ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ಇವರು ಶ್ರೀಮಂತರು ಅಂದರೆ ಉಳಿಸ್ಕೊಂಡ್ರ. ಅದೇ ಇಂಡಿಯಾದಲ್ಲೇ ಮರ್ಯಾದೆಗೆ ಇದ್ದಿದ್ರೆ ಹೋಗಲಿ, ಫಾರಿನ್ಗೆ ಹೋಗಲಿ, ಬೇಡ ಅಂತ ಹೇಳೋದಿಲ್ಲ. ನಾನು ಹೇಳ್ತಿರೋದು ಕಷ್ಟಪಟ್ಟು ಮಾಡಿ ಅಷ್ಟು ದೂರ ಹೋಗಿ ಸರ್ಕಸ್ ಮಾಡಬೇಕಾಗಿಲ್ಲ. ಭಾರತ ದೇಶದಲ್ಲಿ ಇರುವಷ್ಟು ಆಸ್ತಿ, ಭಾರತ ದೇಶದಲ್ಲಿರೋ ಸಂಪತ್ತು ಎಲ್ಲೂ ಇಲ್ಲ ಗೊತ್ತಾ. ನಮ್ಮ ಭಾರತ ದೇಶ ಶ್ರೀಮಂತ ರಾಷ್ಟ್ರ ಪ್ರಿಯರೇ. ಆದರೆ ಬದುಕ ಗೊತ್ತಿಲ್ಲದೆ ನಾವು ಕಂಡವ್ರನ್ನ ಬೆಳೆಸ್ತಾ ಇದ್ದೀವಿ. ಹೋಗಿರೋರಿಗೆ ನಾವು ಪಾಪ ಅವರಿಗೆ ನಾವು ಇದು ಮಾಡೋಣ, ಪಾಪ ಪ್ರಾರ್ಥನೆ ಮಾಡೋಣ. ಆದರೆ ನಾನು ಹೇಳ್ತಾ ಇದ್ದೀನಿ, ನಾವು ಹೇಳ್ತಾ ಇರೋದೇನು ಗೊತ್ತಾ, ನಾಳೆ ಮಾಡ್ತೀನಿ ಅಂತ ಸರ್ಕಸ್ ಮಾಡೋಕೆ ಹೋಗಬೇಡಿ. ಇವತ್ತು ಏನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿ. ನಾಳೆಗೊಂದು ಯೋಜನೆ ಫಿಕ್ಸ್ ಮಾಡಿ, ಬೇಡ ಹೇಳೋದಿಲ್ಲ. ಆದರೆ ದೇವರ ಚಿತ್ತ ಇದ್ರೆ ಮಾತ್ರ ಮಾಡಿ, ದೇವರ ಚಿತ್ತ ಎಲ್ಲ ಮಾಡೋಕೆ ಹೋಗಬೇಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಈಗ ನಾನು ಇಲ್ಲಿವರೆಗೆ ಹೇಳಿದ್ದು ಮನುಷ್ಯರ ಚಿತ್ತ ಮಾಡಿದಾಗ ಏನು ಶಿಕ್ಷೆ ಬರ್ತದೆ ಅಂತ ಹೇಳಿದೆ. ಈಗ ದೇವರ ಚಿತ್ತ ಏನು ಅಂತ ನೋಡ್ಕೊಳ್ಳೋಣ. ಈಗೇನು ದೇವರ ಚಿತ್ತ ಏನು ಅಂತ ನೋಡ್ಕೊಳ್ಳೋಣ. ಹಲ್ಲೆಲೂಯಾ. ಹಾಗಾದರೆ ದೇವರ ಚಿತ್ತನ ನಾವು ಮುಂದಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಆಮೇನ್, ಆಮೇನ್, ಆಮೇನ್. ಒಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ನಮ್ಮೊಳಗೆ ವಾಸಿಸುವ ಪವಿತ್ರಾತ್ಮನೇ, ಈ ದಿನ ನಿಶ್ಚಿತ್ತದಂತೆ ನಡೆಸಬೇಕಯ್ಯ. ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ, ಪವಿತ್ರಾತ್ಮನೇ, ಪವಿತ್ರಾತ್ಮನೇ, ಪರಿಶುದ್ಧ ದೇವರಾತ್ಮನೇ.